ಪ್ರಧಾನಿಯನ್ನ ಚರ್ಚೆಗೆ ರಾಹುಲ್ ಗಾಂಧಿ ಆಹ್ವಾನ ವಿಚಾರ ಪ್ರಧಾನಿ ಮೋದಿ ಸತ್ಯ ಹೇಳಲ್ಲ. ಹಾಗಾಗಿ ಚರ್ಚೆಗೆ ಬರಲಿ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯಾಗಿ ಪ್ರಧಾನಿಗೆ ಮತ್ತೊಮ್ಮೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಡೆಯಿಂದ. ಈ ಮುಖಾಂತರವಾಗಿ ನಾನು ಅನೇಕ ಬಾರಿ ಮೋದಿ ಅವರನ್ನು ಚರ್ಚೆ ಕರೆದಿದ್ದೇನೆ. ನಮಗೆ ಆತ್ಮಸ್ಥೈರ್ಯ ಇದೆ, ಅದಕ್ಕೆ ನಿಜವನ್ನು ಹೇಳ್ತೇವೆ. ಪ್ರಧಾನಿ ಮೋದಿಗೆ ಈ ಆತ್ಮಸ್ಥೈರ್ಯ ಇಲ್ಲ, ಅದಕ್ಕೆ ಅವರು ಸುಳ್ಳು ಹೇಳ್ತಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಮಗೆ ಆತ್ಮಸ್ಥೈರ್ಯ ಇದೆ, ಅದಕ್ಕೆ ನಾವು ನಿಜವನ್ನು ಹೇಳ್ತೀವಿ. ಪ್ರಧಾನಿ ಮೋದಿಗೆ ಆತ್ಮಸ್ಥೈರ್ಯ ಇಲ್ಲ, ಅದಕ್ಕೆ ಅವರು ಸುಳ್ಳು ಹೇಳ್ತಾರೆ. ಬಹಳಷ್ಟು ಬಾರಿ ನಾವು ಆಹ್ವಾನ ಕೊಟ್ಟಿದ್ದೀವಿ, ಈಗಲೂ ಕೂಡ ಕೊಡ್ತಾ ಇದ್ದೀವಿ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಅವ್ರನ್ನ ರಾಹುಲ್ ಗಾಂಧಿ ಅವರು ಓಪನ್ ಡಿಬೇಟಿಗೆ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿವರೆಗೂ ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ. ಆದ್ರೆ ಬಿಜೆಪಿ ನಾಯಕರು ಈಗ ಅವ್ರು ಸತ್ಯ ಹೇಳ್ತೀವಿ ಅನ್ನೋದಾದ್ರೆ ಬರಲಿ ಡಿಬೇಟಿಗೆ. ನಾನು ಅನೇಕ ಸಾರಿ ಕರೆದಿದ್ದೀನಿ, ಬರಲಿಲ್ವಲ್ಲ. ಯಾಕಂತಂದ್ರೆ ನಮಗೆ ಧೈರ್ಯ ಇದೆ, ಆತ್ಮಸ್ಥೈರ್ಯ ಇದೆ. ಯಾಕಂದ್ರೆ ನಾವು ಸತ್ಯ ಹೇಳ್ತೀವಿ. ಅವ್ರು ಸುಳ್ಳು ಹೇಳ್ತಾರಲ್ಲ, ಅವ್ರಿಗೆ ಆತ್ಮಸ್ಥೈರ್ಯ ಇಲ್ಲ, ಧೈರ್ಯ ಇಲ್ಲ. ಸರ್, ಪ್ರೈಮ್ ಮಿನಿಸ್ಟರ್ ಅವ್ರನ್ನ ರಾಹುಲ್ ಗಾಂಧಿ ಅವರು ಓಪನ್ ಡಿಬೇಟಿಗೆ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿವರೆಗೂ ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ. ಆದ್ರೆ ಬಿಜೆಪಿ ನಾಯಕರು ಈಗ ಅವ್ರು ಸತ್ಯ ಹೇಳ್ತೀವಿ ಅನ್ನೋದಾದ್ರೆ ಬರಲಿ ಡಿಬೇಟಿಗೆ. ನಾನು ಅನೇಕ ಸಾರಿ ಕರೆದಿದ್ದೀನಿ, ಬರಲಿಲ್ವಲ್ಲ. ಯಾಕಂತಂದ್ರೆ ನಮಗೆ ಧೈರ್ಯ ಇದೆ, ಆತ್ಮಸ್ಥೈರ್ಯ ಇದೆ. ಯಾಕಂದ್ರೆ ನಾವು ಸತ್ಯ ಹೇಳ್ತೀವಿ. ಅವ್ರು ಸುಳ್ಳು ಹೇಳ್ತಾರಲ್ಲ, ಅವ್ರಿಗೆ ಆತ್ಮಸ್ಥೈರ್ಯ ಇಲ್ಲ, ಧೈರ್ಯ ಇಲ್ಲ. ಎಸ್ ನೋಡಿ, ಕಾಂಗ್ರೆಸ್ನ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಆಹ್ವಾನವನ್ನು ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರಾಗಿರಲಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಅದೇ ವಿಚಾರವನ್ನು ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡಿದಾಗ ಅವರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಬಹಿರಂಗ ಚರ್ಚೆ ಮಾಡೋದು ತುಂಬ ಇದೆ, ಬಹಿರಂಗ ಚರ್ಚೆಗೆ ಅವ್ರು ಬರಲ್ಲ, ಮತ್ತು ಈ ಆತ್ಮಸ್ಥೈರ್ಯ ಅವರಿಗಿಲ್ಲ, ಅದಕ್ಕೆ ಅವರು ಸುಳ್ಳು ಹೇಳ್ತಾರೆ. ನಾವು ಸತ್ಯ ಮಾತಾಡ್ತೀವಿ, ನಾವು ಕೂಡ ಆಹ್ವಾನ ಕೊಡ್ತಾ ಇದ್ದೀವಿ, ಚರ್ಚೆಗೆ ಬರಲಿ, ಮಾತಾಡೋಣ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಎಲೆಕ್ಷನ್ ಹೊತ್ತಲ್ಲಿ ಅನೇಕ ಆರೋಪಗಳು, ಪ್ರತ್ಯಾರೋಪಗಳು, ಪ್ರಚಾರ, ಗಿಮಿಕ್ಕು ಇದೆಲ್ಲವೂ ಎಲ್ಲ ಪಕ್ಷಗಳಲ್ಲೂ ಕೂಡ ನಡೀತಾ ಇರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲಿರುವಂಥ ಒಂದು ಗಂಭೀರವಾದಂಥ ಆರೋಪ ಅಂದರೆ ಅವರು ಯಾವುದೇ ವಿಚಾರವನ್ನು ಬಹಿರಂಗ ಚರ್ಚೆ ಮಾಡಲ್ಲ, ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡಲ್ಲ, ಮತ್ತು ಯಾವುದೇ ಪ್ರೆಸ್ ಮೀಟ್ಗಳನ್ನು ಅರೇಂಜ್ ಮಾಡಲ್ಲ. ಈ ಥರದೊಂದಷ್ಟು ವಾದಗಳನ್ನು, ಆರೋಪಗಳನ್ನು ಈ ಹಿಂದೆಯಿಂದಲೂ ಕೂಡ ಮಾಡ್ಕೊಂಡು ಬರಲಾಗ್ತಾ ಇದೆ. ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರು ಕೂಡ ಅದನ್ನೇ ಹೇಳೋದು. ಕೆಲವು ವಿಚಾರ ಬಂದಾಗ ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಅಂತ. ಈಗ ರಾಹುಲ್ ಗಾಂಧಿಯವರು ಕೂಡ ಅದನ್ನೇ ಹೇಳಿದರು. ಅದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಬಂದಿಲ್ಲ. ಈಗ ಅದನ್ನೇ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದ್ದಾರೆ.